ಸ್ನೇಹಿತರೆ ನಮಸ್ಕಾರ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಮೊದಲದಾಗಿ ಅನಿಸ್ಕೊಳ್ತೇನೆ. ಸ್ನೇಹಿತರೆ ಬನ್ನಿ ನೇರವಾಗಿ ಪಾಯಿಂಟ್ ವೆಸ್ಟ್ ಬೆಂಗಾಲ್ ಬಗ್ಗೆ ನಾವು ಮಾತಾಡೋಣ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನೇನೋ ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ. ವೆಸ್ಟ್ ಬೆಂಗಾಲಲ್ಲಿ SIR ನಡೀತಾ ಇದೆ. ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ SR ಎನ್ನುವ ಒಂದು ಕನ್ನಡಿ ತಂದು ಏನು ಮಾಡ್ತಿದ್ದಾರೆ ಅಂದರೆ, ಯಾರ್ಯಾರು ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ದಾರೆ, ಯಾರ್ಯಾರು ಅಕ್ರಮ ಮತದಾರರಿದ್ದಾರೆ ಅವರೆಲ್ಲ ಹುಡುಕಿ 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 ತೋರಿಸ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದರ ವಿರುದ್ಧ ಸಮರ ಸಾಧಿದಂಥ ಮಮತಾ ಬ್ಯಾನರ್ಜಿ, ವೆಸ್ಟ್ ಬೆಂಗಾಲದ ಮಮತಾ ಬ್ಯಾನರ್ಜಿ ದೀದಿ ಏನು ಮಾಡ್ತಿದ್ದಾರೆ ಅಂದರೆ, ದೀದಿ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಆದರೆ ನೋಡಿ, ನಮಗೆ ದೇಶದ ಮೊದಲನೇ ಒಂದು ಪ್ರಸಂಗ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ, ದೇಶದ ಮುಖ್ಯಮಂತ್ರಿ, ಭಾರತದ ಸಾರ್ವತ್ರಿಕ ಮುಖ್ಯಮಂತ್ರಿ ಆದಂಥ ಮಮತಾ ಬ್ಯಾನರ್ಜಿ ಅವರು, ದೀದಿ ಅವರು ಏನು ಅವರೇ ಕೋರ್ಟ್ ಹಾಕೊಂಡು ಅವರೇ ಒಂದು ನ್ಯಾಯಾಧೀಶರ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ. SIR ಯಾವುದೇ ಕಾರಣಕ್ಕೂ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಮಾಡಬಾರ್ದು ಅಂತ ಮಾಡ್ತಿದ್ದಾರೆ. ಕಾರಣ ಇಷ್ಟೇ ನೋಡಿ, ಯಾವ ರೀತಿಯಾಗಿ ರಾಜಕೀಯ ನಡೀತಾ ಇದೆಪ್ಪ ಅಂದರೆ, ತಮ್ಮ ಓಟಿನಗೋಸ್ಕರ, ತಮ್ಮ ಲಾಭದ ಚುನಾವಣೆಗೋಸ್ಕರ ಈ ರೀತಿಯಾಗಿ ದೇಶದ ಜನರನ್ನು ಕೂಡ ಭದ್ರತೆ ವಿಚಾರದಲ್ಲಿ ಕೂಡ ಬಹಳಷ್ಟು ಅಪಾಯ ಬರ್ತಾ ಇದೆ. ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ, ಕೇಂದ್ರದ ಸರ್ಕಾರ ನರೇಂದ್ರ ಮೋದಿ ಅವರು ಏನಾದರೂ SR ಅಲ್ಲಿ ಜಾರಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸುಮಾರು ಲಕ್ಷಾಂತರ ಜನ ಅಕ್ರಮ ನಕಲಿ ಮತದಾರರಿದ್ದಾರಲ್ಲ, ವೋಟರ್ಸ್ ಎಲ್ಲ ಆ ದೇಶ ಬಿಟ್ಟು, ನಮ್ಮ ಭಾರತ ದೇಶ ಬಿಟ್ಟು ತೊಲಗಬೇಕಾಗುತ್ತೆ. ಪಶ್ಚಿಮ ಬಂಗಾಳದ ವ್ಯಾಪ್ತಿಯಲ್ಲಿರುವಂಥ ಸಾವಿರಾರು ಲಕ್ಷಾಂತರ ನುಸುಳುಕೋರರು ಈ ದೇಶದಲ್ಲಿ ಇದ್ದಾರೆ, ಬಾಂಗ್ಲಾದಲ್ಲಿ ಇದ್ದಾರೆ, ವೆಸ್ಟ್ ಬೆಂಗಾಲದಲ್ಲಿದ್ದಾರೆ. ಬಂಗಾಲದಿಂದ ನೇರವಾಗಿ ಬಂಗಾಳಕ್ಕೆ ಹೋಗ್ಬೇಕಾಗುತ್ತೆ ಅಂತ ಪ್ರಸಂಗ ದೀದಿಯವರಿಗೆ ನಡುಕ್ ಶುರು ಆಗಿದೆ. ಯಾವ ರೀತಿಯಾಗಿ ನಡೀತಾ ಇದ್ದಾರೆ ಅಂದರೆ, ಅವರಿಗೆ ದಿನಂಪ್ರತಿ ನಿದ್ದೆ ಬರ್ತಾ ಇದೆ. ಯಾಕಂದರೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಯಾರು ಸತ್ತಿದ್ದಾರೆ ಮತದಾರರಲ್ಲಿ, ಯಾರ್ಯಾರು ಡಬಲ್ ಎರಡು ಕಡೆಯವರು ಯಾರು ಚುನಾವಣೆ ಯಾರು ಮತದಾನ ಮಾಡ್ತಾ ಇದ್ದಾರೆ ಅಂಥವೆಲ್ಲ ಡಿಲೀಟ್ ಮಾಡಬೇಕು. ಮತ್ತು ಸಾವಿರಾರು ಅಕ್ರಮ ನಿವಾಸಿಗಳು ಕೂಡ ಈ ದೇಶದಲ್ಲಿದ್ದಾರೆ. ಅಕ್ರಮ ದೇಶದ ನಿವಾಸಿಗಳು ಕೂಡ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇದ್ದಾರೆ. ಅಂದರೆ ನೋಡ್ಬೋದು, ವೆಸ್ಟ್ ಬೆಂಗಾಲದ ಮುರ್ಷಿದಾಬಾದ್ನಲ್ಲಿ ಲಕ್ಷಾಂತರ ಜನರು ಅಲ್ಲಿ ಅಕ್ರಮ ಬಾಂಗ್ಲಾದೇಶದ ನುಸುಳುಕೋರು ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಕಾರಣ ಅಲ್ಲಿನ ಪಶ್ಚಿಮ ಬಂಗಾಳದ ಸರ್ಕಾರ, ವೆಸ್ಟ್ ಬೆಂಗಾಲ್ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ ಆ ಇಲ್ಲಿಗಲ್ ಬಾಂಗ್ಲಾದೇಶದ ನುಸುಳುಕೋರರಿಗೆ ನೇರವಾಗಿ ಸಪೋರ್ಟ್ ಮಾಡ್ತಿದೆ ಅಂತ ಮಾಹಿತಿ ಬರ್ತಾ ಇದೆ. ಅವರಿಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಕೂಡ ವೆಸ್ಟ್ ಬೆಂಗಾಲಲ್ಲಿ ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರಲ್ಲ ಅಕ್ರಮವಾಗಿ, ರೋಹಿಂಗ್ಯಾಗಳು ನೋಡಿ, ಬಾಂಗ್ಲಾದಲ್ಲಿ ರೋಹಿಂಗ್ಯಾ ಅಂತ ಪ್ರದೇಶದ ರೋಹಿಂಗ್ಯಾಗಳು ಕೂಡ ಇವತ್ತು ಭಾರತದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇದ್ದಾರೆ. ನೋಡ್ಬೋದು ಅವರೆಲ್ಲ ಯಾವ ರೀತಿಯಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಇವತ್ತಲ್ಲಿ ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ದೊಂಬೆಯನ್ನು ಎಬ್ಬಿಸ್ತಿದ್ದಾರೆ. ದೊಂಬಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಯಾವ ರೀತಿಯಾಗಿ ದೊಂಬಿ ಮಾಡಬೇಕು, ಗಲಾಟೆ ಮಾಡಬೇಕು, ಈ ರೀತಿಯಾಗಿ ಕೂಡ ಅಕ್ರಮ ಚಟುವಟಿಕೆ ನಡೀತಾ ಇದೆ. ಇದನ್ನೆಲ್ಲ ಮನಗಂಡಂತ ಕೇಂದ್ರ ಸರ್ಕಾರ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡಿದೆ ಅಂದರೆ, SR ಅನ್ನುವ ಒಂದು ಕನ್ನಡಿ ತಂದು ಯಾರ್ಯಾರು ಈ ದೇಶದಲ್ಲಿ ಇದ್ದಾರೆ, ಸುಮಾರು ಒಂದು ಅಂದಾಜಿನ ಪ್ರಕಾರ ವೆಸ್ಟ್ ಬೆಂಗಾಲಲ್ಲಿ ಸುಮಾರು ಒಂದು 2 ರಿಂದ 2.5 ಕೋಟಿ ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ. ಬಾಂಗ್ಲಾದೇಶದ ನುಸುಳುಕೋರರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಅವರು ಅಂದರೆ ಬಂಗಾಲದಿಂದ ಬಂದು ತಮ್ಮ ಕೇಂದ್ರ ಸ್ಥಾನವನ್ನು ವೆಸ್ಟ್ ಬೆಂಗಾಲಲ್ಲಿ ಮಾಡಿಕೊಂಡು ಇವತ್ತು ಇಡೀ ದೇಶದ ತುಂಬ ಬಂಗಾಲಿಂದ ಬರ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಿಂದ ಬರ್ತಾ ಇದ್ದಾರೆ. ಇವತ್ತು ಮಿಜೋರಾಂ ಅಲ್ಲಿ, ಅಸ್ಸಾಂ ಅಲ್ಲಿ, ಕರ್ನಾಟಕ ಅಲ್ಲಿ, ಇವತ್ತು ತ್ರಿಪುರಾ ಅಲ್ಲಿ, ಮತ್ತು ಈ ಏನು ಈಶಾನ್ಯ ಭಾಗದಲ್ಲಿ ಈಶಾನ್ಯ ಭಾರತ ಇದೆ, ಆ ಇಡೀ ಈಶಾನ್ಯ ಭಾರತದಲ್ಲಿ ಇವತ್ತೆಲ್ಲ ಅಕ್ರಮ ಬಾಂಗ್ಲಾದೇಶದ ನುಸುಳುಕೋರು ಇದ್ದಾರೆ ಅಂತೇಳಿ ಮಾಹಿತಿ ಬರ್ತದೆ. ಇವತ್ತು ಸಾವಿರಾರು ಲಕ್ಷಾಂತರ ಜನ ಈ ರೀತಿಯಾಗಿ ದೇಶದಲ್ಲಿ ಅಕ್ರಮವಾಗಿ ನುಸುಳುಕೊಂಡು ಈ ರೀತಿಯೇ ಬಂದರೆ ನಮ್ಮ ದೇಶದ ಜನರಿಗೆ ಭದ್ರತೆ ಯಾರು ಕೊಡಬೇಕು? ಭದ್ರತೆ ಆ ರಾಜ್ಯವನ್ನು ಆಳುವ ಮುಖ್ಯಮಂತ್ರಿ, ಆ ರಾಜ್ಯದಲ್ಲಿರುವಂಥ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಪ್ರತಿಯೊಬ್ಬ ದೇಶದ ನಾಗರಿಕತೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಯುದ್ಧ ನಡೀತಾ ಇದೆ. ಅದು ಯಾವ ರೀತಿಯಾಗಿ ಯುದ್ಧ ನಡೀತಾ ನೋಡಿ, ಈ ಸುಮಾರು ಒಂದು 850 ಕಿಲೋಮೀಟರ್ವರೆಗೂ ಕೂಡ ಏನು ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾ ಬರುತ್ತಲ್ಲ ಮಧ್ಯದಲ್ಲಿ ಸುಮಾರು 850 ಕಿಲೋಮೀಟರ್ವರೆಗೂ ಕೂಡ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಈಗ ಬೇಲಿ ಹಾಕ್ತಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿಜಿಯವರು. ಆ ಬೇಲಿ ಹಾಕಲಿಕ್ಕೆ ಕೂಡ ಅವಕಾಶ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಕೂಡ ಅಲ್ಲಿ ಕೇಂದ್ರ ಸರ್ಕಾರದ ಮತ್ತು ಮಮತಾ ಬ್ಯಾನರ್ಜಿ ಸರ್ಕಾರ ನಡುವೆ ಒಂದು ಯುದ್ಧ ನಡೀತಾ ಇದೆ. ಅದು ಕೂಡ ಶೀಘ್ರದಲ್ಲೇ ಬಗೆಹರಿಯುತ್ತೆ.
ಅದಕ್ಕೆ ವಿಶೇಷವಾಗಿ ಮೊನ್ನೆ ಇತ್ತೀಚೆಗೆ ಕೇಂದ್ರದ ಬಜೆಟ್ ಮಂಡನೆ ಮಾಡಿದ್ರು ನರೇಂದ್ರ ಮೋದಿ ಅವರು. ಸೈನಿಕರಿಗಾಗಿ ಮತ್ತು ದೇಶದ ಭದ್ರತೆಗಾಗಿ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ಕೂಡ ಹೆಚ್ಚಿನ ಮೊತ್ತವನ್ನು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಪರೇಟಾಗಿ ಮೊತ್ತವನ್ನು ಇಟ್ಟಿದ್ದಾರೆ. ಸೊ ಅಂದರೆ ಆಂತರಿಕವಾಗಿ ಭದ್ರತೆ ನೀಡಬೇಕು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೆ. ಇದು ನರೇಂದ್ರ ಮೋದಿಯ ಗೌರ್ಮೆಂಟ್ನ ಸಂಕಲ್ಪ ಆಗಿದೆ. ಆದರೆ ಮಮತಾ ಬ್ಯಾನರ್ಜಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು SR ಎನ್ನುವ ಕನ್ನಡಿ, ಒಂದು ಭೂತದ ಕನ್ನಡಿ ತಂದು ನಮ್ಮ ಜನರನ್ನು ಅಂಜಿಸ್ತಾ ಇದ್ದೀರಾ, ವೆಸ್ಟ್ ಬೆಂಗಾಲ್ ಜನರಿಗೆ ನೀವು ಅಂಜಿಸ್ತಾ ಇದ್ದೀರಾ. ಅದಕ್ಕೆ ಇಲ್ಲಿ ಯಾವುದೂ ಬೇಡ, ಕೆಲಸ ನಡಿಬಾರ್ದು ಅಂತೇಳಿ ಅಲ್ಲಿ ಅವರವರ ನಡುವೆ ಒಂದು ಫೈಟ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನೇರವಾಗಿ ಖಡಾಖಂಡಿತವಾಗಿ ಹೇಳಿದೆ, SIR ಏನು ನಡೀತಾ ಇದೆ, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದಕ್ಕೆ ಏನಾದರೂ ತೊಂದರೆ ಮಾಡಿದ್ರೆ ಹುಷಾರ್ ಅಂತೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ. ಇನ್ನೇನು ಇತ್ತೀಚೆಗೆ ಏನು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು ಮಮತಾ ಬ್ಯಾನರ್ಜಿಗೆ ಕೋರ್ಟ್ ಚೀಮಾರ್ ಹಾಕಿದೆ. SR ಅಂದರೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಮಾಡ್ತಾ ಇದೆ, ಅದಕ್ಕೆ ನೀವು ಅಡ್ಡಗಾಲ ಹಾಕಿದ್ರೆ ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನೇರವಾಗಿ ಈ ರೀತಿಯಾಗಿ ಹೇಳಿದೆ. ಆದರೆ ನಮಗೆ ಯಾವ ರೀತಿಯಾಗಿ ಅರ್ಥ ಆಗಬೇಕಪ್ಪ ಅಂದರೆ, ದೇಶದ ವಿಚಾರ ಬಂದಾಗ ಸೈನಿಕರ ವಿಚಾರ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಆ ಪಕ್ಷ ಈ ಪಕ್ಷ ಅಂತ ಬಿಡಬೇಕು, ಬಿಟ್ಟು ನಾವೆಲ್ಲ ದೇಶದ ಪ್ರಜೆ ಅಂದರೆ ದೇಶದ ಪರವಾಗಿ ಪ್ರತಿಯೊಬ್ಬ ಪ್ರಜೆ ನಾಗರಿಕ ಕೂಡ ಇರಬೇಕು. ಆದರೆ ಏನಾಗ್ತದೆ, ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ದೀದಿ ಸರ್ಕಾರ ನಡುವೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆ ಇದೆ ದೀದಿ ನಾಡಿನಲ್ಲಿ. ವೆಸ್ಟ್ ಬೆಂಗಾಲಲ್ಲಿ ಮುಂಬರುವ ವಿಧಾನಸಭೆಯ ಚುನಾವಣೆ ನಡೀತಾ ಇದೆ. ಈ ಚುನಾವಣಾ ಕಾವು ಬಹಳಷ್ಟು ರಂಗ ಇರ್ತದೆ. ಅದಕ್ಕೆ ಒಂದು ವೇಳೆ ನಾವು ಎಲ್ಲಿ ಚುನಾವಣೆಯಲ್ಲಿ ಸೋತ್ರೆ ಮುಖಭಂಗ ಆಗ್ತದೆ ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಆ SR ಅನ್ನುವ ಕನ್ನಡಿ, ಭೂತದ ಕನ್ನಡಿ, ಅದನ್ನು ತೆಗಿಬೇಕು, ಅದು ಬಂದ್ ಮಾಡಬೇಕು. SR ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಜಾರಿ ಆಗ್ಬಾರ್ದು ಅಂತ ಬಹಳಷ್ಟು ಹೋರಾಟ ಮಾಡ್ತಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಅದಕ್ಕೆ ನಾವು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಸುಪ್ರೀಂ ಕೋರ್ಟ್ ಏನು ಮಹತ್ವದೊಂದು ಆದೇಶ ಏನು ಮಾಡಿದೆ ಅಂದರೆ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಕಂಡೀಷನ್ ಹಾಕಿದೆ, ಎಲ್ಲ ರಾಜ್ಯಗಳಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲಿ ರಾಜಕೀಯ ಮಾಡಬೇಡಿ, ಎಲ್ಲ ಪಕ್ಷಗಳಿಗೆ ಒಂದು ಕರೆಕ್ಟಾಗಿ ಮಾಹಿತಿ ಕೊಟ್ಟಿದೆ. ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದೇ ಕಾರಣಕ್ಕೂ ಅತ್ಯಂತ ಭಾರವಾಗಿ ಆಳವಾಗಿ ಅದನ್ನು ಮನಗಂಡು ಮಾಡ್ಕೋಬಾರ್ದು. ಯಾರು ನೇರವಾಗಿ ಕಾಣ್ತಾರೆ, ಯಾರು ಈ ರೀತಿ ನಿಮ್ದೇನು ಚುನಾವಣಾ ಪ್ರಕ್ರಿಯೆ ಇದೆಯಲ್ಲ ಆ ಪ್ರಕಾರ ನ್ಯಾಯಯುತ ಪ್ರಕ್ರಿಯೆ ಮಾಡಬೇಕು. ಇಲ್ಲಿ ರಾಜಕೀಯ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ಕೂಡ ಭಾರಿ ಒಂದು ಪ್ರಸಂಗ ನೋಡ್ಬೋದು ಮುಂದಿನ ದಿನಗಳಲ್ಲಿ. ಯಾವ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಮಮತಾ ಬ್ಯಾನರ್ಜಿ ಸರ್ಕಾರ ಆಗ್ಬೋದು. ಯಾಕಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಚುನಾವಣಾ ಆಯೋಗ ಏನಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಮಧ್ಯದಲ್ಲಿ ಬರುತ್ತೆ, ಅದರ ಅಂಡರ್ ಬರುತ್ತೆ. ಹಾಗಾಗಿ ಅವರವ್ರ ನಡುವೆ ತಿಕ್ಕಾಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದ್ರ ಬಗ್ಗೆ ಏನೇನಾಗುತ್ತೆ ಅನ್ನೋದು ಕೂಡ ನಾವು ಎಲ್ಲ ದೇಶದ ವಾಸಿಗಳು ನೋಡಬೇಕು. ಈಗ ಮುಂದಿನ ದಿನಗಳಲ್ಲಿ ಮಾಯಾವತಿ ಯಾವುದು ಮಮತಾ ಬ್ಯಾನರ್ಜಿ ಅವರ ಆಡಳಿತ ಯಾವ ರೀತಿಯಾಗಿ ವಿಫಲ ಆಗುತ್ತೋ ಅಥವಾ ಫಲ ನೀಗುತ್ತೋ, ಅವರೇ ಮುಂದಿನ ಬಾರಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೋ ಕೂಡ ನಾವೆಲ್ಲ ಕಾದು ನೋಡಬೇಕು. ಏನೇ ಇರಲಿ, ನಾವೆಲ್ಲ ದೇಶದ ವಾಸಿಗಳು. ಅಂದರೆ ಯಾವುದೇ ಚುನಾವಣೆ ಬರಲಿ, ಯಾವುದೇ ಅಂದರೆ ಈ ರೀತಿಯಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ಭಾರತದಲ್ಲಿ ನಡೀತಾ ಇದೆ, ವೆಸ್ಟ್ ಬೆಂಗಾಲ್ ನಡೀತಾ ಇದೆ ಅಂದರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಕೂಡ ಸಪೋರ್ಟ್ ಇದ್ದಾರೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ. ಅದಕ್ಕೆ ಅಲ್ಲಿನ ಜನ ಕೂಡ ಸಂಪೂರ್ಣವಾಗಿ ನರೇಂದ್ರ ಮೋದಿ ಅವರಿಗೆ ಬೆಂಬಲಿಸ್ತಿದ್ದಾರೆ. ಬಹುಶಃ ನೋಡ್ಬೋದು MP ಚುನಾವಣೆಯಲ್ಲಿ ಇತ್ತೀಚೆಗೆ ಮುನ್ಸಿಪಲ್ ಎಲೆಕ್ಷನ್ದಲ್ಲಿ ಯಾವ ರೀತಿಯಾಗಿ BJP ಪ್ರಬಲವಾಗಿ ಬರ್ತಾ ಇದೆ, ಆಡಳಿತ ಮಾಡ್ತಾ ಇದ್ದಾರೆ ಅವರು ಕೂಡ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾರು ಆ ಚುನಾವಣೆ ಗೆಲ್ತಾರೆ ಅನ್ನೋದು ಕೂಡ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಕಾದು ನೋಡುವ ಸಮಯ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು, ಶೇರ್ ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತಾರೆ.